30 rupees. That's all that stood between Nagesh, a 47-year-old father, and a warm, safe place to sleep. 30 rupees, a sum of so small yet unattainable for him, ultimately became the cost of his life. Under the open sky in the courtyard of Mysuru's Cheluvamba hospital, Nagesh died in his sleep. He wasn't in the comfort of a bed, celebrating the joy of his newborn son's arrival, nor was he by his wife's side, who had delivered their child via caesarean section. Instead, he was lying on the cold ground outside the hospital because he couldn't afford 30 rupee fee for a dormitory bed. For 3 nights, Nagesh endured the harsh chill, refusing to leave the hospital premises in case the doctors needed him. His family was his priority, and every rupee was stretched to meet their needs, including buying milk powder for his newborn. Despite his sacrifices, survival itself demanded more than he could provide. Early morning, his lifeless body was discovered, a stark and painful reminder of the fragility of life for those living on the edge of poverty. His wife, recovering in the ICU, is yet to learn of her husband's death. Their newborn son, a beacon of hope, will grow up without knowing the father who gave everything for his family. Nagesh's elder brother Shivagovindu confirmed that Nagesh had no known health issues and worked tirelessly as a daily wage earner. Cheluvamba Hospital Superintendent Dr. Sudha stated that Nagesh had brought his wife in critical condition and stayed to care for her alone after the delivery. While the hospital provides a dormitory for patient bystanders, Nagesh did not use the facility. Authorities have reported the case to Devaraja Police, who are investigating. OBG ವಿಭಾಗದ ಡಿ ಯೂನಿಟ್ ಅಡಿನಲ್ಲಿ ಮಗು 2 kg ಚೆನ್ನಾಗಿದೆ. ಸೊ ತಾಯಿ ಮಗು ಇಬ್ಬರೂ ಇವಾಗ ಚೆನ್ನಾಗಿದ್ದಾರೆ, ಸುಸ್ಥಿತಿನಲ್ಲಿದ್ದಾರೆ, ICUನಲ್ಲೇ ಮಾನಿಟರ್ ಆಗ್ತಾ ಇದ್ದಾರೆ. ಅಲ್ಲಿ ವಾರ್ಡಲ್ಲಿ ಕೆಲಸ ಮಾಡೋ ಸಿಸ್ಟರ್ಸು ಮತ್ತು ಅಲ್ಲಿ ಡಾಕ್ಟರ್ಸ್ ಪ್ರಕಾರ ಹೇಳೋದಾದರೆ ಇವರೇ ಆಕೆ ಗಂಡನೇ ತಾಯಿ ಮತ್ತು ಮಗುವಿನ ತಾಯಿನ ನೋಡ್ಕೋತಾ ಇದ್ರು ಓಡಾಡಿಕೊಂಡು ಅಂತ ವಿಚಾರ. ಸೊ ಅವರು ಮೋಸ್ಟ್ಲಿ ಮಗು ಮತ್ತು ತಾಯಿನ ಬಂದು ಎಲ್ಲ ನೋಡ್ಕೋಬೇಕಲ್ಲ, ಮೋಸ್ಟ್ಲಿ ಅದಕ್ಕೆ ಅವರು ಎಮರ್ಜೆನ್ಸಿಗೆ ಮುಂದಗಡೆ ಇದ್ದರು ಅನಿಸುತ್ತೆ. ಅದರ್ವೈಸ್ ಡಾರ್ಮೆಂಟ್ರಲ್ಲೇ ಮಲ್ಕೊಳ್ತಿದ್ರೇನೋ, ಮತ್ತು ಒಬ್ಬರೇ ಇದ್ರಲ್ಲ, ಮಗು ತಾಯಿ ನೋಡ್ಕೋಬೇಕು, ಕರೆದ್ರೆ ನಂಗೆ ಬರಲಿಕ್ಕಾಗಲ್ಲ, ಆ ಥರ ಏನಾದರೂ ಅಂದ್ಕೊಂಡು ಇಲ್ಲಿ ಮಲಗಿರಬಹುದು ಅಂತ ಅನ್ನಿಸ್ತಿದೆ ನನಗೆ. ಯೂಶ್ವಲಿ ಎಲ್ಲರೂ ಪೇಷಂಟ್ ಅಟೆಂಡರ್ಸ್ ಎಲ್ಲ ಡಾರ್ಮೆಂಟ್ರಿನಲ್ಲೇ ಮಲ್ಕೋತಾ ಇದ್ದಾರೆ. ಹೆಂಗಸರಿಗೆ ಬೇರೆ ಇದೆ, ಗಂಡಸರಿಗೆ ಬೇರೆ ಇದೆ. ಇಲ್ಲ, ಆಗಿದೆ ಆಲ್ರೆಡಿ ಜನಗಳೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಅಲ್ಲಿ ಚಾರ್ಜಸ್ ಅಂದರೆ ಕೆಲವ್ರಿಗೆ ತುಂಬ ಬಡವರಿದ್ದರೆ ಫ್ರೀಯಾಗೆ ಕೊಡ್ತಾಯಿದ್ದೀವಿ. ಕೆಲವ್ರ ಹತ್ರ ಏನು ಈ ಥರ BPL ಕಾರ್ಡ್ ಆ ಥರ ಏನೂ ಇಲ್ಲದೆ ಇನ್ಪೇಷೆಂಟ್ ಆದವ್ರ ಹತ್ರ 30 ರೂಪೀಸ್ ಕಲೆಕ್ಟ್ ಮಾಡಿ, ಅದು ನಮ್ಮ ಡೀನ್ ಆ್ಯಂಡ್ ಡೈರೆಕ್ಟರ್ ಆದೇಶದ ಮೇರೆಗೆ. ಅದು ಮುಂದಿನ ದಿನಗಳಲ್ಲಿ ಅದನ್ನು ಫ್ರೀ ಮಾಡಬೇಕು ಅನ್ನೋದಿದೆ, ಮೇಂಟೆನೆನ್ಸ್ಗಷ್ಟೇ. ಸೊ BPL ಕಾರ್ಡ್ BPL ಕಾರ್ಡ್ದಾರಿಗೆ ತುಂಬ ಬಡವ್ರಿಗೆಲ್ಲ ಫ್ರೀ ಕೊಡ್ತಾಯಿದ್ದೀವಿ. ಅದು ಯಾರು ಇರಲ್ಲ ಅವ್ರ ಹತ್ರ ಮಾತ್ರ 30 ರೂಪೀಸ್ ಅಷ್ಟೇ ತೊಗೋತಾ ಇರೋದು. ಮುಂದಿನ ದಿನಗಳಲ್ಲಿ ಅದನ್ನು ಫ್ರೀ ಮಾಡಬೇಕು ಅಂತ ಇದೆ. ಹಾಗೆ ಇಲ್ಲ ಹಾಗೇನಿಲ್ಲ. ಕಾರಣ ಏನು ಇಲ್ಲ ಗೊತ್ತಿಲ್ಲ. ಅವ್ರು ಯಾಕೆ ಅದನ್ನು ಪೋಸ್ಟ್ ಮಾರ್ಟಮ್ ನಂತರ ನೀವು ತಿಳ್ಕೊಬೋದು ಕಾರಣ ಏನಂತ. ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಏನೋ ಗೊತ್ತಿಲ್ಲ. ಬಟ್ ಅವರೇ ತಾಯಿದು ಆರೈಕೆ ನೋಡ್ಕೋತಾ ಇದ್ರಂತೆ 3 ದಿವಸದಿಂದ. ನಮ್ಮ ವಾರ್ಡ್ ಸಿಸ್ಟರು ಡಾಕ್ಟರ್ಗಳ ಪ್ರಕಾರ ತಾಯಿ ಮಗುನ ನೋಡ್ಕೋತಾ ಇದ್ದಿದ್ದೆ, ಅಂದರೆ ಓಡಾಡಿಕೊಂಡು ಏನಾದರೂ ಬೇಕಂದರೆ ಓಡಾಡ್ತಿದ್ದೆ ಅವರೇ ಅಂತ. ಯಾರು ಸಂಬಂಧಿಕರು ಕಂಡು ಬಂದಿಲ್ಲ ಅಂತ ಹೇಳ್ತಾರೆ. ಇವತ್ತು ಬೆಳಗ್ಗೆಗೆ ಅವರ ಬ್ರದರ್ಸ್ ಬರ್ತಾರೆ ಅಂತ ಹೇಳಿದರು. ಸೊ ಅವ್ರ ಬ್ರದರ್ಸ್ ಬಂದ ಮೇಲೆ ಬಾಡಿ ಶಿಫ್ಟ್ ಆಗಿರೋದು ಈಗ ಮಾರ್ಚ್. ತಾಯಿ ಮಗು ಸ್ಟೇಬಲ್ ಇದ್ದಾರೆ. ಇಲ್ಲ ಮುಂದೆ ಎಲ್ಲ ಮಲ್ಗಲಿಕ್ಕೆ ಬಿಡ್ತಾ ಇಲ್ಲ. ಲಾಸ್ಟ್ ಇಯರ್ನಲ್ಲೇ ನಮ್ಮ ಹಳೆ ವೈದ್ಯಕೀಯ ಅಧೀಕ್ಷಕರು ಇದ್ದಾಗಲೇ ಲೋಕಾಯುಕ್ತರು ಒಂದ್ಸರಿ ಬಂದಾಗ ಅದ್ರ ಬಗ್ಗೆ ಎಲ್ಲ ಹೇಳಿದಾಗ ನಮ್ಮ ಮಾನ್ಯ ನಿರ್ದೇಶಕರು ಮತ್ತು ಎಲ್ಲ ಅವರ ಸೂಚನೆ ಮೇರೆಗೆ ಈಗ ಆಲ್ರೆಡಿ ಡಾರ್ಮೆಂಟ್ರಿ ಶುರುವಾಗಿದೆ. ತಂಗುದಾಣಗಳು ಹೆಣ್ಮಕ್ಳಿಗೆ ಬೇರೆ ಇದೆ ಮತ್ತು ಗಂಡು ಮಕ್ಕಳಿಗೆ ಬೇರೆ ಇದೆ, ಪ್ಲಸ್ ಶೌಚಾಲಯದ ವ್ಯವಸ್ಥೆನೂ ಇದೆ. ಅದು ಮಧ್ಯಾಹ್ನದ ಹೊತ್ತು ಊಟ ತಿಂಡಿಗೆ ಮತ್ತು ಇಲ್ಲಿಂದ ಕರೀತಾ ಇರ್ತಾರಲ್ಲ ಪೇಷಂಟ್ಸು, ಹೇಗಿದೆ ಅವ್ರ ಸ್ಥಿತಿ ವಿಚಾರ ಹೇಳಲಿಕ್ಕೆ ಅನೌನ್ಸ್ ಮಾಡ್ತಾ ಇರ್ತಾರಲ್ವ. ಮೋಸ್ಟ್ಲಿ ಅದಕ್ಕೆ ಅಲ್ಲಿದ್ರೆ ಕೇಳಿಸಲ್ಲ ಅಂತ ಎದುರುಗಡೆ ಬೆಳಗಿನ ಜಾವ ಹಗಲೊತ್ತಿನಲ್ಲಿ ಮೋಸ್ಟ್ಲಿ ಅವ್ರು ಇಲ್ಲಿ ಚಾಪೆ ಹಾಸ್ಕೊಂಡಿರ್ತಾರೆ. ರಾತ್ರಿ ಎಲ್ಲ ಮಲ್ಕೊಳ್ಳೋದಲ್ಲೇ ಅವರು ಎಲ್ಲ ಅಟೆಂಡರ್ಸ್ ಎಲ್ಲ. ಅಲ್ಲ, ಇವ್ರಿಗೆ ನಾವು ಮಲ್ಕೊಳ್ಳಿ ಅಂತ ಹೇಳಿಲ್ಲ. ಮೋಸ್ಟ್ಲಿ ಅವ್ರು ಅಲ್ಲೇ ಮಲ್ಕೋಬೇಕು. ಒಬ್ಬರೇ ಇದ್ದಿದ್ದರಿಂದ ಇರೋದನ್ನ ಮಾಡಿದ್ದೀವಿ. ಇರೋಷ್ಟು ಜಾಗದ ಮಿತಿನಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಮಾಡಿದ್ದೀವಿ. ನಿಮಗೆ ತಿಳಿದಂಗೆ ಇದು ಪಾರಂಪರಿಕ. ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡದಾಗಿ ನಮ್ಮ ನಿರ್ದೇಶಕರು ಹೇಳಿ ಸರ್ಕಾರದ ಮುಖಾಂತರ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡೋಕ್ಕಾದ್ರೆ ಮಾಡೋಣಂತೆ. This tragedy isn't just about one man's death. It's a serious question for the society. How can a community that regularly spends
30,000 rupees a month overlook the life-saving impact of 30 rupees for someone in need. How many more succumb to cruel arithmetic of poverty before systems change? Nagesh's story is a wake-up call. It's a plea to consider the cost of humanity, the small acts of kindness, the policies and the support systems that could prevent such heartbreaking losses. 30 rupees may seem insignificant, but for Nagesh, it was the price of survival. It's a number that should make us all pause and ask, how can we do better?